ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅಂಬಿಕಾ ಹರೀಶ್ ಕಿಚನ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಅಲ್ಲೇ ಇರುವ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕೋ ಯಾವುದೇ ವಿಡಿಯೋಸ್ ಆಗಲಿ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಫ್ರೆಂಡ್ಸ್. ಮತ್ತು ಇವತ್ತು ಮಹಾಲಯ ಅಮಾವಾಸ್ಯೆ ಆಗೋದ್ರಿಂದ ನಮ್ಮನೇಲಿ ಯಾವ ಥರ ಮಹಾಲಯ ಅಮಾವಾಸ್ಯೆ ಮಾಡ್ತೀವಿ ಅನ್ನೋದನ್ನು ಚಿಕ್ಕದಾಗಿ ಒಂದು ವ್ಲಾಗ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್. ಇದು ನಮ್ಮ ಅಪ್ಪ ಮತ್ತು ನಮ್ಮ ಚಿಕ್ಕಪ್ಪ. ನಾವು ಈ ವರ್ಷ ಮಾಡಬಾರ್ದು, ನಮ್ಮ ತಂದೆ ಮನೇಲಿ ಮಾಡಬಾರ್ದು, ಅದಕ್ಕೋಸ್ಕರ ಒಂದು ಹೋದ ವರ್ಷ ಮಾಡಿರೋದನ್ನು ಸಿಂಪಲ್ಲಾಗಿ ಒಂದು ಫೋಟೋ ಹಾಕಿದ್ದೀನಿ ಫ್ರೆಂಡ್ಸ್. ಈಗ ಮನೇಲಿ ಏನೇನು ಅಡುಗೆ ಮಾಡಿದ್ವಿ, ಯಾವ ಥರ ಪೂಜೆ ಮಾಡಿದ್ವಿ ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್. ಈಗ ನಾನು ಅಡುಗೆಗೆಲ್ಲ ರೆಡಿ ಮಾಡ್ತಾಯಿದ್ದೀನಿ. ಮಟನ್ ಸಾಂಬಾರು ಮತ್ತು ಚಿಕನ್ ಫ್ರೈ ಇದೆಲ್ಲ ಫ್ರೈ ಮಾಡಿ ಆಗಲೇ ಇಟ್ಟಿದ್ದೀನಿ. ಇದನ್ನು ಗ್ರೈಂಡ್ ಕೂಡ ಮಾಡ್ಕೊಂಡು ಕೂಡ ಇಡ್ತಾ ಇದ್ದಾರೆ, ಪಂಚೆ ಇಡ್ತಾ ಇದ್ದಾರೆ. ಮತ್ತು ಅವ್ರ ಅಣ್ಣದಿರಿಗೂ ಅಷ್ಟೇ, ನಮ್ಮ ಭಾವದಿರಿಗೂ ಅಷ್ಟೇ ಟವಲ್ಸ್ಗಳೆಲ್ಲ ತಂದಿದ್ರು, ಟವಲ್ಗಳೆಲ್ಲ ಇಡ್ತಾ ಇದ್ದಾರೆ. ಮತ್ತು ಅಜ್ಜಿ ತಾತ, ನಮ್ಮ ಮಾವ ಇದ್ದಾರಲ್ಲ, ಅವ್ರ ಅಜ್ಜಿ ತಾತನಿಗೂ ಕೂಡ ಇಡ್ತಾ ಇದ್ದಾರೆ. ಇವರು 3 ಜನ ನಮ್ಮ ಭಾವಂದಿರು, ಅವ್ರಿಗೂ ಕೂಡ ಪಂಚೆಗಳು ತಂದಿದ್ರು, ಟವಲ್ ತಂದಿದ್ರು, ಅದನ್ನು ಹಾಕಿ ಇಟ್ಟಿದ್ದಾರೆ. ಮತ್ತು ನಮ್ಮ ಕಡೆ ಏನಂದರೆ ರಾಗಿನ ಅಳತೆ ಮಾಡಿರ್ತಾರೆ, ಒಂದು ಸೇರು ಹಾಕಿ ಅಳತೆ ಮಾಡಿರ್ತಾರೆ, ಅದು ಹಾಕಿದ್ದಾರೆ ಈಗ. ಮತ್ತು ಎಲ್ಲ ಏನೇನು ಮಾಡಿದ್ವೋ ಅಡುಗೆನ ಎಲ್ಲ ಇಟ್ಟು ಮತ್ತು ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. ಕಳಶ ಕೂಡ ಇಟ್ಟಿದ್ದಾರೆ, ಎಲ್ಲ ರೆಡಿ ಆಗಿದೆ. ಈಗ ಪೂಜೆ ಮಾಡ್ತಾ ಇದ್ದಾರೆ. ರಾಹುಕಾಲ ಆಗೋದ್ರಿಂದ 4:30 ಅಷ್ಟರಲ್ಲಿ ಪೂಜೆ ಮಾಡಬೇಕಂತ ಇತ್ತು. ಈಗ ಪೂಜೆ ಮಾಡ್ತಾ ಇದ್ದಾರೆ, ನಮ್ಮ ಮನೆಯವರೇ ಪೂಜೆ ಮಾಡ್ತಾ ಇದ್ದಾರೆ, ಫಸ್ಟ್ ಅವರೇ ಮಾಡ್ತಾ ಇರೋದು. ಈಗ ಪೂಜೆ ಎಲ್ಲ ಕಡ್ಡಿ ಎಲ್ಲ ಹಚ್ತಾ ಇದ್ದಾರೆ.
ಅವರು ಕೂಡ ಬಂದಿದ್ದರು. ಅವರು ಕೂಡ ಆರತಿ ಮಾಡ್ತಾ ಇದ್ದಾರೆ. ಇವರು ನಮ್ಮ ಚಿಕ್ಕಮ್ಮ, ಇವರು ಕೂಡ ಪೂಜೆ ಮಾಡ್ತಾ ಇದ್ದಾರೆ. ನಮ್ಮ ಯಜಮಾನರಿದ್ದಾರಲ್ಲ ಅವ್ರ ಅಕ್ಕ ಇವರು. ಬರೀ ಆರತಿ ಒಂದು ರೌಂಡ್ ಬರೋದು ಮಾತ್ರ ಮಾಡಿ. ನಿಮಗೆ ಇಷ್ಟ